बोलो भारत माता की, बोलो भारत माता की। ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಪ್ರಮುಖರಾದ ಶ್ರೀ ಕಾಂತ್ ಕುಮಾರ್ ಅವರೇ, ವಿದ್ಯಾರ್ಥಿ ಹೋರಾಟ ವಿದ್ಯಾರ್ಥಿ ಸಂಘಟನೆಯ ಮೂಲಕ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ವಿದ್ಯಾರ್ಥಿಗಳ ನೋವು, ವಿದ್ಯಾರ್ಥಿಗಳ ಸಂಕಷ್ಟ, ವಿದ್ಯಾರ್ಥಿಗಳ ಶಕ್ತಿ ಯುಕ್ತಿ ಅದರ ಬಗ್ಗೆ ಸಂಪೂರ್ಣ ಅರಿವುಳ್ಳಂತ ನಮ್ಮ ಮಿತ್ರರು ವಿಧಾನ ಪರಿಷತ್ತಿನ ಸದಸ್ಯರು ಆದ ಶ್ರೀ ರವಿಕುಮಾರ್ ಅವರೇ, ನಮ್ಮ ಕರ್ನಾಟಕದ ಮಾಜಿ IPS ಹಿರಿಯ ಅಧಿಕಾರಿ ಹಾಗೂ ಈಗ ನಮ್ಮೊಡನೆ ಈ ವಿದ್ಯಾರ್ಥಿ ಹೋರಾಟದಲ್ಲಿ ಭಾಗವಹಿಸಿರುವ ಶ್ರೀ ಭಾಸ್ಕರ್ ರಾವ್ ಅವರೇ, ಹಾಗೂ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಿಂದ ಬಂದಿರುವಂತ ನನ್ನ ಆತ್ಮೀಯ ವಿದ್ಯಾರ್ಥಿನಿಯರೇ ಹಾಗೂ ಯುವ ಮಿತ್ರರೇ, ನಾನಿವತ್ತು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಇಲ್ಲಿ ಬಂದಿಲ್ಲ. ನಾನು ಒಬ್ಬನಾಗಿ ನಿಮ್ಮ ಜೊತೆ ನಿಂತ್ಕೊಳ್ಳೋಕಂತ ಹೇಳಿ ಇಲ್ಲಿ ನಾನು ಬಂದಿದ್ದೇನೆ. ನೀವು ಕೂಡ ಯಾರು ಕಾಲಿಯಾದೇವಿ ಅಂತ ಹೇಳಿ ಇಲ್ಲೇ ಈ ಫ್ರೀಡಂ ಪಾರ್ಕಿಗೆ ಬಂದಿಲ್ಲ. ನೀವು ವರ್ಷಾನುಗಟ್ಟಲೆ ಅಭ್ಯಾಸ ಮಾಡಿ, ವರ್ಷಾನುಗಟ್ಟಲೆ ಓದಿ, ಪುಸ್ತಕ ಜ್ಞಾನ ಮಾಡಿ, ಕೋಚಿಂಗಿಗೆ ದುಡ್ಡು ಮಾಡಿ, ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿ, ಕೋಚಿಂಗಿಗೆ ಖರ್ಚು ಮಾಡಿ, ಮನೆಯಲ್ಲಿ ಹೊರಗ ಎಲ್ಲ ಪ್ರೆಷರ್ಗಳನ್ನ ತೆಗೆದುಕೊಂಡು ಇನ್ನೂ ತನಕ ನಮ್ಗೆ ಉದ್ಯೋಗ ಸಿಗ್ತಿಲ್ಲ ಅನ್ನುವಂಥ ನೋವಿನಿಂದ ನೀವು ಇವತ್ತು ಬಂದಿರಿ. ಇವತ್ತು ಇಡೀ ರಾಜ್ಯಾದ್ಯಂತ ನಾವು ನೋಡ್ತೀವಿ, ಯಾವ್ದೋ ಡಿಪಾರ್ಟ್ಮೆಂಟಿಗೆ ಹೋದ್ರೆ ಅಲ್ಲಿ ಸಾವಿರಾರು ಹುದ್ದೆಗಳ ಖಾಲಿ ಅದಾವ. ರವಿಕುಮಾರ್ ಅವರು ಹೇಳಿದರು, ಇಡೀ ರಾಜ್ಯದಲ್ಲಿ 2,80,000 ಹುದ್ದೆಗಳು ಖಾಲಿ ಅದಾವಂತೆ. ಇವತ್ತು ಸರ್ಕಾರಿ ಆಫೀಸ್ಗಳಿಗೆ ಹೋದ್ರೆ ಅಲ್ಲೇ ಕೆಲಸ ಮಾಡಕ್ಕ ಅಧಿಕಾರಿಗಳೆಲ್ಲ ಕೆಲಸ ಮಾಡಕ್ಕ ಕ್ಲರ್ಕ್ಗಳಿಲ್ಲ. ಇವತ್ತು ದವಾಖಾನೆಗಳಿಗೆ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲೇ ನರ್ಸ್ಗಳಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಕಾನ್ಸ್ಟೇಬಲ್ಗಳಿಲ್ಲ. ಆದ್ರೂ ಕೂಡ ಈ ಸರ್ಕಾರ ಹೇಳ್ತಾ ಇಲ್ಲ, ಈ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ. ನೀವು ಕೇಳ್ತಾ ಇರೋದು ಏನು ಅವ್ರಿಗೆ? ನಮ್ಗೆ ಒಂದು ಫಿಕ್ಸ್ ಟೈಮ್ ಟೇಬಲ್ ಮಾಡ್ರಿ, ವರ್ಷಕ್ಕೊಂದು ಟೈಮ್ ಟೇಬಲ್ ಮಾಡ್ರಿ. ಇದ್ಯಾವುದೋ ಹೊಸದಲ್ಲ, ಇಲ್ಲಿ UPSC ಮಾಡಾಕತೈತಿ, ಅದೇ ಟೈಪ್ ನೀವು ಕೂಡ ಒಂದು ಟೈಮ್ ಟೇಬಲ್ ಮಾಡ್ರಿ. ಸರಿಯಾದ ರಿಕ್ರೂಟ್ಮೆಂಟ್ ಮಾಡ್ರಿ, ಸರಿಯಾದ ಎಕ್ಸಾಮಿನೇಷನ್ ಆದ್ಮೇಲೆ ಫಸ್ಟ್ ನೋಟಿಫಿಕೇಶನ್ ಮಾಡ್ರಿ. ವರ್ಷ ಆದಂತ ನೋಟಿಫಿಕೇಶನ್ಗೆ ವರ್ಷ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ರಿ. ವರ್ಷ ಆದಂತ ಎಕ್ಸಾಮಿನೇಷನ್ಗೆ ಅದನ್ನ ರಿಸಲ್ಟ್ ಹೊರಗೆ ತಗೊಂಡ್ಬರುವಂತ ಕೆಲಸ ಮಾಡ್ರಿ. ವರ್ಷ ಅದ್ರ ಪ್ರಕಾರ ಒಂದು ರಿಕ್ರೂಟ್ಮೆಂಟ್ ಮಾಡುವಂತ ಕೆಲಸ ಮಾಡ್ರಿ. 2,80,000 ಹುದ್ದೆಗಳನ್ನು ಇವತ್ತಿನ ದಿನ ತುಂಬಿಸ್ಕೋರಿ ಅಂತ ನಾವೇ ನಿಮ್ಗೆ ಕೇಳ್ತಾ ಇಲ್ಲ, ಇವ್ರು ಯಾರು ನಮ್ಮ ವಿದ್ಯಾರ್ಥಿಗಳು ಕೇಳ್ತಾ ಇಲ್ಲ. ಆದ್ರೆ ನಿಮ್ಮ ಗುರಿ ಏನೈತಿ, ನಿಮ್ಮ ಪ್ಲಾನ್ ಏನೈತಿ, ಯಾವಾಗ ಎಷ್ಟು ರಿಕ್ರೂಟ್ಮೆಂಟ್ ಮಾಡ್ತೀರಿ, ಏನು ಅದ್ರ ಬಗ್ಗೆ ಆದ್ರೂ ನನ್ಗೊಂದು ಕಲ್ಪನೆ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಇಲ್ಲಿರುವಂತ ವಿದ್ಯಾರ್ಥಿ, ಕರ್ನಾಟಕದಲ್ಲಿ ಇದ್ದಂತ ವಿದ್ಯಾರ್ಥಿ ಇವತ್ತು ಆ ಪ್ರೆಷರ್ದಲ್ಲಿದ್ದಾರೆ. ನಮ್ಮ ಭವಿಷ್ಯ ಏನು, ನಮ್ಮ ಮುಂದಿನ ದಾರಿ ಏನಂತ. ಯಾಕಂದ್ರೆ ಮೊದಲು ಗ್ರಾಜುಯೇಷನ್ ಮಾಡಿದ್ರಿ, ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರಿ, ಕೋಚಿಂಗ್ ಅನ್ನು ತೆಗೆದುಕೊಂಡ್ರಿ, ಪುಸ್ತಕಗಳನ್ನು ಖರೀದಿ ಮಾಡಿದ್ರಿ, ಓದಿದ್ರಿ, ಎಕ್ಸಾಮಿನೇಷನ್ಗೆ ತಯಾರಾದ್ರಿ, ಸ್ವಲ್ಪ ಜನ ಎಕ್ಸಾಮ್ ಕೂಡ ಬರೆದ್ರಿ. ಆದ್ರೆ ಮುಂದೇನು ಅನ್ನುವಂಥ ಪ್ರಶ್ನೆ ಇವತ್ತು ಬಂದಿದೆ. ಮುಂದೇನು ಇದು ನಿಮ್ಗೇನು ಕೇಳ್ತಾ ಇರೋದು ಇವತ್ತು ಸರ್ಕಾರ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇರೋದು ಏನು ಹೊಸದೇನಲ್ಲ. ನಮ್ಮ ಸರ್ಕಾರ ಇದ್ದಾಗ PSI ನೋಟಿಫಿಕೇಶನ್ ಆಯ್ತು, ಟೀಚರ್ಸ್ ನೋಟಿಫಿಕೇಶನ್ ಆಯ್ತು, ಬೇರೆ ಎಲ್ಲ ನೋಟಿಫಿಕೇಶನ್ ಆದವು. ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ನೋಟಿಫಿಕೇಶನ್ ಮಾಡಕ್ಕಾಗ್ತೈತಿ, ಎಕ್ಸಾಮಿನೇಷನ್ ಕರೆಕ್ಟ್ ಮಾಡಕ್ಕಾಗ್ತೈತಿ, ನಿಮ್ಗೆ ಯಾಕೆ ಮಾಡಕ್ಕಾಗುದಿಲ್ಲ? ಇವತ್ತು KPSC ಬಗ್ಗೆ ನೂರಾರು ಪ್ರಶ್ನೆಗಳು. KPSC ಬಗ್ಗೆ ಸದನದಲ್ಲಿ 2 ದಿನದ ದೊಡ್ಡ ಚರ್ಚೆನೇ ಆಯ್ತು. ನಾವು ತಿಳ್ಕೊಂಡಿದ್ವಿ KPSC ಚರ್ಚೆಯ ನಂತರ KPSC ಸುಧಾರಣೆ ಆಗ್ತೈತಿ, ಮುಖ್ಯಮಂತ್ರಿಗಳು ಹೆಚ್ಕೊಳ್ತಾರ, ಅಲ್ಲಿ KPSC ದೊಡ್ಡ ಬದಲಾವಣೆ ಆಗ್ತೈತಿ ಅಂತ ಹೇಳಿ. ಆದ್ರೆ ಈ ಎಲ್ಲಾ ಚರ್ಚೆ ನಂತರ ನನಗೆ ಅನಿಸ್ತೈತಿ ಅಲ್ಲಿ KPSC ಇರುವಂತವ್ರ ಕಡೆ ಇವರು ವ್ಯವಹಾರ ಕುದುರಿಸ್ಕೊಂಡ್ರು ಹೊರತು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಕೆಲಸ ಮಾಡುವಂತ ಕೆಲಸ ಈ ಸರ್ಕಾರ, ಅನಿಷ್ಟ ಸರ್ಕಾರ ಮಾಡಲಿಲ್ಲ.
ಅದ ಕೆಇದಲ್ಲಿ ಅವ್ರು ರಿಕ್ರೂಟ್ಮೆಂಟ್ ಮಾಡ್ಕೊಂತಾರೆ, KPSC ಮಾಡ್ಕೊಳಕ್ಕಾಗೋದಿಲ್ಲ. ಕೆಇದಲ್ಲಿ ಕರೆಕ್ಟ್ ಟೈಮ್ ಟು ಟೈಮ್ ಸರ್ಕಾರದವ್ರು ಎಕ್ಸಾಮಿನೇಷನ್ ಅಲ್ಲಿ ಕೆಇದಲ್ಲಿ ಮಾಡಕತ್ತೈತಿ, ಇಲ್ಲಿ ಯಾಕೆ ಮಾಡಕ್ಕಾಗ? ಅಂದ್ರೆ ಕೇವಲ ದುಡ್ಡು ಹೊಡೆಯೋದು, ಭ್ರಷ್ಟಾಚಾರ ಮಾಡೋದು, ಅದ್ರ ಬಗ್ಗೆನೇ ಈ ಸರ್ಕಾರದ ಲಕ್ಷ್ಯ ಆಗೈತಿ ಹೊರತು ಬೇರೆ ಏನು ಲಕ್ಷ್ಯ ಆಗಿಲ್ಲ. ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಇರ್ಬೋದು, 108 ಉದ್ಯೋಗಗಳು ಇವತ್ತು ಖಾಲಿ ಅದಾವೆ. ದೊಡ್ಡ ಲಿಸ್ಟೇ ಐತಿ. ಈ ಲಿಸ್ಟ್ ನಿಮ್ಮ ಕಡೆನೂ ಎಲ್ಲರ ಕಡೆನೂ ಐತಿ. ಹಾಗಾಗಿ ನಾವು ಇಡೀ ರಾಜ್ಯಾದ್ಯಂತ ಇವತ್ತು ನಾನು ನಿಮ್ಮ ಮುಖ ನೋಡ್ತಾ ಇದ್ದೆ. ನಾ ಇಲ್ಲಿ ಬಂದಾಗಿನ ಸುಮಾರು 1 ಗಂಟೆಯಿಂದ ಇಲ್ಲಿ ಕುಂತೇನೆ. ನಿಮ್ಮ ಮುಖದಲ್ಲಿ ಆ ದುಃಖ, ಆ ಕ್ರೋಧ, ಆ ನಿರಾಶೆ, ಆ ಸಿಟ್ಟು ಎಲ್ಲದೂ ಕೂಡ ಕಾಣತೈತಿ. ಅದರದ ಒಂದು ಝಲಕ್ ನಾವು ಧಾರವಾಡದಲ್ಲಿ ನೋಡಿದ್ದೀವಿ. ಸ್ವಲ್ಪ ಒಂದು ಕರೆಗೆ ಸುಮಾರು ಒಂದು 25-30 ಸಾವಿರ ಹುಡುಗರು ಅಲ್ಲಿ ಕುಡಿದ್ರು. ಈ ಝಲಕನ್ನ ಜನ್ಸಿ ಝಲಕ್ ಏನೈತಲ್ಲ, ಸಿಟ್ಟು ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವರ ನೀವು ನೋಡಿರಿ. ಇನ್ನೂ ನೀವೇನಾದ್ರೂ ಕಾಯಿಸಿದ್ರಂತಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟ ಶುರು ಆಗ್ತೈತಿ. ಯುವಕರು ಏನಾದ್ರೂ ಎದ್ದು ನಿಂತ ರಸ್ತೆ ಮೇಲೆ ಬಂದ್ರಂತಂದ್ರ ಯಾವ ಸರ್ಕಾರನೂ ಉಳಿದಿಲ್ಲ, ಯಾವ ಸಂಸ್ಥೆನೂ ಉಳಿದಿಲ್ಲ, ಬಹಳ ಅಂದ್ರೆ ಬಹಳ ಗಂಭೀರ ಆಗ್ತೈತೆ ಅನ್ನುವಂತ ವಿಚಾರ ನೀವು ನೆನ್ಪಿಟ್ಕೋರಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ನಾವು ಹಿಂದೆ ನೋಡಿದ್ದೇವೆ, ಎಲ್ಲೆಲ್ಲ ಯುವಕರು ನಿಂತಿದ್ದಾರ ಅಲ್ಲಿ ಎಂತೆಂತ ದೊಡ್ಡ ಸರ್ಕಾರಗಳಾದ್ರೂ ಕೂಡ ಉರುಳಿ ಬಿದ್ದಿದ್ದಾವ. ಹಂಗಾಗಿ ಈಗಾದ್ರೂ ನೀವು ಎಚ್ಚೆತ್ಕೊಳ್ರಿ. ಏನ್ ರಿಕ್ರೂಟ್ಮೆಂಟ್ಗೆ ಏನ್ ಭ್ರಷ್ಟಾಚಾರ ನಿಲ್ಲಿಸಿದ್ರಿ, ಏನ್ ಭ್ರಷ್ಟಾಚಾರ ಮಾಡಾಕತ್ತೀರಿ, ಅದನ್ನ ನಿಲ್ಲಿಸಿ ದಯಮಾಡಿ ಇದ್ರ ಕಡೆ ಲಕ್ಷ್ಯ ಕೊಟ್ರಿ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಲಕ್ಷ್ಯ ಕೊಟ್ರಿ. ಅವ್ರಿಗೆ ವಯಸ್ಸು ಹೋದಂತಂದ್ರೆ ಮತ್ತು ಅದು ಹೋದಂತ ವಯಸ್ಸು ಮತ್ತೆ ಬರುದಿಲ್ಲ. ಅವ್ರ ಮನ್ಯಾಗ ತಮ್ಮ ತಂದೆ ತಾಯಿಗಳಿಗೆ ಏನ್ ಹೇಳ್ಬೇಕು, ತಮ್ಮ ಅಕ್ಕ ತಂಗಿಯರಿಗೆ ಏನ್ ಹೇಳ್ಬೇಕು, ಅಣ್ಣ ತಮ್ಮಗಳಿಗೆ ಏನ್ ಹೇಳ್ಬೇಕು, ತಮ್ಮ ಗೆಳೆಯರಿಗೆ ಏನ್ ಹೇಳ್ಬೇಕು, ಯಾರಿಗೂ ಅವ್ರಿಗೆ ಏನ್ ಹೇಳ್ಬೇಕಂತ ಗೊತ್ತಿಲ್ಲದಂತ ಪರಿಸ್ಥಿತಿ ಹೋಗದ. ಆ ಸಿಟ್ಟು ಇಲ್ಲಿ ತನಕ ಬಂದೈತಿ. ಅದು ಹೊರಗೆ ಬಂತಂತಂದ್ರೆ ನಿಮ್ಮ ಸರ್ಕಾರ ಉಳಿದಿಲ್ಲ. ಈಗ ಆಲ್ರೆಡಿ ಕಾಂತಕುಮಾರ್ ಅವರು ಒಂದು ಲೆಕ್ಕ ಹೇಳಿದ್ರು, ಸುಮಾರು ಇಡೀ ರಾಜ್ಯದಲ್ಲಿ 20 ಲಕ್ಷ ಜನ ವಿದ್ಯಾರ್ಥಿನಿಯರು ಉದ್ಯೋಗಾಕಾಂಕ್ಷಿಗಳಿದ್ದಾರೆ. ಅವ್ರ ಜೊತೆ ಒಬ್ಬೊಬ್ಬರ ಜೊತೆ ಕನಿಷ್ಠ 5 ಜನ ಅಂತಂದ್ರೆ 1 ಕೋಟಿ ಮೇಲೆ ಜನ ಇದ್ದಾರೆ. ಈ 1 ಕೋಟಿ ಜನನು ನಿಮ್ಮ ವಿರುದ್ಧ ತಿರುಗಿ ಬಿದ್ದಿರಂತಂದ್ರ, ಅವ್ರ ಮಾತು ಕೇಳುವಂತಾರು ಇನ್ನೊಂದು 2-3 ಮಂದಿ ತಿರುಗಿ ಬಿದ್ದಿರಂತಂದ್ರ ಸುಮಾರು 3 ಕೋಟಿ ಮೇಲೆ ಜನ ಆಗ್ತದೆ. ಈ 3 ಕೋಟಿ ಜನ ಏನಾದ್ರು ತಿರುಗಿ ಬಿದ್ದಿರಂತಂದ್ರೆ ನಿಮ್ ಸರ್ಕಾರ ಉಳಿದಿಲ್ಲ. ನೀವು ಜನ್ಮಾಂತರ ನೀವು ಸಿದ್ದರಾಮಯ್ಯನವರ ಈ ಕಡೆ ವಿಧಾನಸೌಧ ಕಡೆ ನೀವು ನಿಮ್ ಪಕ್ಷ ನೋಡಕ್ ಆಗೋದಿಲ್ಲ. ಅದಕ್ಕ ಸಿದ್ದರಾಮಯ್ಯನವ್ರೆ, ಪರಮೇಶ್ವರ್ ಅವ್ರೆ, ಮಧು ಬಂಗಾರಪ್ಪನವ್ರೆ, ಈಶ್ವರ್ ಖಂಡ್ರೆ ಅವ್ರೆ, ಎಲ್ಲಾ ಕಾಂಗ್ರೆಸ್ ನಿಮ್ಮೆಲ್ಲಾ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದಂತಂದ್ರೆ ವಿದ್ಯಾರ್ಥಿಗಳ ತಾಳ್ಮೆಯನ್ನ ನೀವು ಪ್ರಯತ್ನ ಮಾಡಬೇಡ, ಪರೀಕ್ಷೆ ಮಾಡಬೇಡ್ರಿ. ಬಹಳ ತುಟಿಗೆ ತನಕ ಬಂದೈತಿ. ಬರಲಿರುವ ಅಧಿವೇಶನದೊಳಗ ನೀವೇನಾದ್ರೂ ನೋಟಿಫಿಕೇಶನ್ ಮಾಡಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಕ್ಕೆ ಸ್ಟೆಪ್ಸ್ ತಗೊಂಡ್ರಿ, ಒಳ್ಳೇದಾತು. ಇಲ್ಲಕ್ಕಂತಂದ್ರ ನಾವು ವಿಧಾನಸೌಧನೂ ಕೂಡ ವಿದ್ಯಾರ್ಥಿಗಳು ಮುತ್ತಿಗೆ ಹಾಕ್ತಾರ, ಇಡೀ ರಾಜ್ಯಾದ್ಯಂತ ಕೂಡ ಬೆಂಕಿ ಹಾಕುವಂತ ಕೆಲಸ. ನಾವಿಲ್ಲಿ ಅದು ಸುಮ್ಮನೆ ಬಾಯಿ ಮಾತ್ರ ಹೇಳ್ತಿಲ್ಲ. ಆ ಆಕ್ರೋಶದಿಂದ ವಿದ್ಯಾರ್ಥಿಗಳು ಇವತ್ತಿಲ್ಲಿ ಕುಂತಿದ್ದಾರೆ. ಹಂಗಾಗಿ ಆ ಅವಕಾಶ ಕೊಡ್ಬೇಡ್ರಿ. ಅದೇನಾದ್ರೂ ತಪ್ಪಾಯ್ತು ಅಂತಂದ್ರ ಆ ಕಾಲಕ್ಕೆ ಕಾರಣೀಭೂತರು, ಅದಕ್ಕೆ ಜವಾಬ್ದಾರ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಮಂತ್ರಿ ಮಂಡಲ ಆಗ್ತೈತೆ ಅಂತ ಕೇಳ್ಕೊಂಡು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಗೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಾವು ವಿನಂತಿ ಮಾಡ್ಕೊಂತೇವೆ. ಅದೇ ರೀತಿ ವಾರ್ನಿಂಗ್ ಕೂಡ ಕೊಡ್ತೇವೆ. ಈ ಹೋರಾಟವನ್ನು ರಸ್ತೆಗೆ ತಗೊಂಡ್ಬರುವಂಗ ಮಾಡಕ್ ಹೋಗ್ಬೇಡ್ರಿ. ನೀವು ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಪ್ರೊಸೆಸ್ ಶುರು ಮಾಡ್ರಿ ಅಂತ ಕೇಳ್ಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.